ಕನ್ನಡದವರು ಎಲ್ಲರೂ ಆಗ್ತಾ ಇದ್ದಾರೆ ಇಲ್ಲಿ. ನಮ್ಗೆ ಅಲ್ಲಿಂದ ಇಲ್ಲಿ ತನಕ ನಮಗೆ ₹1 ಖರ್ಚಿಲ್ದರಣೆ ಊಟ ವಸತಿ ಅದೆಲ್ಲದಕ್ಕಿಂತ ಮಾನಸಿಕ ಧೈರ್ಯವನ್ನು ಕಾರಣಕ್ಕಾಗಿ ಹೊಟ್ಟೆ ತುಂಬ ಊಟ ಮಾಡಿ ಏನಾದ್ರೂ ಶಾರ್ಟೇಜ್ ಇತ್ತು ಅಂದ್ರೆ ರಾತ್ರಿ ಹೇಳಿದಾಗೇನೆ ಈಗಲೂ ಹೇಳ್ತಾ ಇದ್ದೀನಿ, ಸಂಕೋಚ ಇಲ್ದೇನೆ ಕೇಳಿ ಮತ್ತೆ ಬೇರೆ ತರಿಸೋಣ ಆಯ್ತಾ. ಇತ್ತೀಚೆಗೆ ಮಧ್ಯಪ್ರಾಚ್ಯದಲ್ಲಿ ಉಂಟಾದ ಯುದ್ಧದ ಪರಿಸ್ಥಿತಿಯಿಂದಾಗಿ ಹಲವಾರು ದೇಶಗಳಲ್ಲಿ ವಿಮಾನ ಸಂಚಾರದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಉಂಟಾಗಿದೆ. ಕೆಲವು ದೇಶಗಳು ತಮ್ಮ ಏರ್ ಸ್ಪೇಸ್ಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿದ ಕಾರಣದಿಂದಾಗಿ ಅನೇಕ ವಿಮಾನಗಳು ರದ್ದಾಗಿತ್ತು. ಇದರ ಪರಿಣಾಮವಾಗಿ ದುಬೈ ಮತ್ತು ಸೌದಿ ಅರೇಬಿಯಾ ಭಾಗಗಳಲ್ಲಿ ಟೂರಿಸ್ಟ್ ಆಗಿ ಹೋಗಿದ್ದ ಜೊತೆಗೆ ಕೆಲವು ಕೆಲಸ ಕಾರ್ಯಗಳಿಗೆ ತೆರಳಿದ್ದ ಅನೇಕ ಭಾರತೀಯರು, ಅದರಲ್ಲೂ ನಮ್ಮ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ರು. ವಿಮಾನಗಳು ರದ್ದಾಗಿರುವ ಕಾರಣದಿಂದ ಹಲವರು ಭಾರತಕ್ಕೆ ವಾಪಸ್ ಬರಲು ಸಾಧ್ಯವಾಗದೆ ಅಲ್ಲೇ ಸಿಲುಕಿಕೊಂಡಿದ್ರು. ಟಿಕೆಟ್ ಸಿಗದೆ ಕೆಲವರಿಗೆ ವಾಸಿಸುವ ಸ್ಥಳದ ಸಮಸ್ಯೆ, ಕೆಲವರಿಗೆ ಊಟದ ಸಮಸ್ಯೆ, ಇಂತಹ ಅನೇಕ ತೊಂದರೆಗಳನ್ನು ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ದುಬೈನಲ್ಲಿ ನೂರಾರು ಕನ್ನಡಿಗರು ಫ್ಲೈಟ್ ಸಿಗದೆ ದಿನಗಳನ್ನು ಕಳೆಯುವ ಟಿಕೆಟ್ಗಾಗಿ ಕಾಯಬೇಕಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಈ ಸಂಕಷ್ಟದ ಸಮಯದಲ್ಲಿ ಕೆಲವು ಕನ್ನಡಿಗರು ತೋರಿಸಿದ ಮಾನವೀಯತೆ ಈಗ ಎಲ್ಲರ ಗಮನ ಸೆಳೀತಾ ಇದೆ. ಕನ್ನಡ ಸಿನಿಮಾದ ಪ್ರೇಮಂ ಪೂಜ್ಯಂ ನಿರ್ಮಾಪಕರಲ್ಲಿ ಒಬ್ಬರಾದ ಮಾಧವ್ ಕಿರಣ್ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಅವರು ಮುಂದೆ ಬಂದು ಸಿಲುಕಿಕೊಂಡಿರುವ ಕನ್ನಡಿಗರಿಗೆ ಸಹಾಯದ ಹಸ್ತವನ್ನು ಚಾಚಿದ್ದಾರೆ. ದುಬೈನಲ್ಲಿ ಫ್ಲೈಟ್ ಸಿಗದೆ ಪರದಾಡ್ತಾ ಇದ್ದ ನೂರಾರು ಕನ್ನಡಿಗರನ್ನ ತಮ್ಮ ಮನೆಯವರಂತೆ ಕಾಣಿ ಅವರಿಗೆ ಊಟ ಉಪಚಾರದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಕೆಲವರಿಗೆ ವಾಸಿಸುವ ವ್ಯವಸ್ಥೆ ಮಾಡಿದ್ದು ಮಾತ್ರವಲ್ಲದೆ ಅವರು ಭಾರತಕ್ಕೆ ವಾಪಸ್ ಆಗುವವರೆಗೂ ಯಾವುದೇ ತೊಂದರೆ ಆಗದಂತೆ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ನಾನು ಭಾರ್ಗವ್ ಶರ್ಮಾ ಅಂತ ಹೇಳಿ ನನ್ನ ಮೈಸೂರು. ಹೌದು. ಸಂಕಷ್ಟದಲ್ಲಿ ಸಿಲುಕಿದ ಕನ್ನಡಿಗರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಮಾಧವ್ ಕಿರಣ್ ಹಾಗೂ ಡ್ರೋನ್ ಪ್ರತಾಪ್ ಅವರು ಸ್ವತಃ ಮುಂದೆ ಬಂದು ಅನೇಕ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಊಟ, ವಾಸಸ್ಥಳ ಸೇರಿದಂತೆ ಅಗತ್ಯವಿರುವ ಸಹಾಯವನ್ನು ಒದಗಿಸಿ ನೀವು ಚಿಂತೆ ಮಾಡಬೇಡಿ, ನಾವು ಇದ್ದೀವಿ ಎಂಬ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮಾಧವ್ ಕಿರಣ್ ಅಂತ ಪಾಪ ಇವರು ಕೂಡ ವಿಸಿಟ್ ವೀಸಾ ಮೇಲೆ ಬಂದಿರೋರು. ಈ ಇನ್ಸಿಡೆಂಟ್ ಆಗಿದೆ ಅಂದಿದ ತಕ್ಷಣ ಅವ್ರ ರೂಮ್ ಇಂದ ಬಂದು ಇಲ್ಲೇ 2 ದಿವಸದಿಂದ ಕೂತ್ಕೊಂಡು ಎಷ್ಟು ಹೆಲ್ಪ್ ಮಾಡ್ತಾ ಇದಾರೆ ಅಂದ್ರೆ ನಮಗ್ ತುಂಬಾ ಖುಷಿ ಆಗುತ್ತೆ. ನಾವ್ ಇಲ್ಲಿರೋರು ನಮಗಿಂತ ಪಾಪ ಇವ್ರು ಅಲ್ಲಿಂದ ಬಂದವರು ಫಸ್ಟ್ ಟೈಮ್ ದುಬೈ, ಸೆಕೆಂಡ್ ಟೈಮ್ ದುಬೈಗೆ ಬರ್ತಾ ಇದಾರೆ. ಬಟ್ ಎಲ್ಲಾರನ್ನು ಕೋಆರ್ಡಿನೇಷನ್ ಮಾಡ್ಕೊಂಡು ಇವತ್ತಿನ ದಿವಸ ನಿಮ್ಗೆ ಏನ್ ಫುಡ್ ಅರೇಂಜ್ಮೆಂಟ್ ಆಗ್ತಿದ್ಯೋ ಎಲ್ಲ ಇದೆಯೋ ಫುಲ್ ಕ್ರೆಡಿಟ್ ಗೋಸ್ ಟು ಮಾಧವ್ ಕಿರಣ್. ಹೋಟೆಲ್ ಬಿಲ್ ಪೇ ಮಾಡಿದ್ದಾರೆ, ಫುಡ್ ಅರೇಂಜ್ ಮಾಡಿದ್ದಾರೆ, ಎಲ್ಲಾರು ಅವ್ರ ಫ್ರೆಂಡ್ಸ್ ಎಲ್ಲಾರು ಇದಾರೆ ಇಲ್ಲಿ. ಏನಂದ್ರೆ ಒಂದು ಖುಷಿಯಾದ ವಿಷಯ ಅಂದ್ರೆ ಕನ್ನಡದವರು ಎಲ್ಲರೂ ಆಗ್ತಾ ಇದ್ದಾರೆ ಇಲ್ಲಿ. ಎಲ್ಲ ಖುಷಿಯಾಗಿದ್ದಾರೆ, ಎಲ್ಲ ಸಂತೋಷವಾಗಿದ್ದಾರೆ, ಎಲ್ಲ ಸೇಫ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಆದಷ್ಟು ಬೇಗ ಬಂದು ಎಲ್ಲರೂ ಬೆಂಗಳೂರು ತಲುಪ್ತಾರೆ. ಈ ಮಾಧವ್ ಸರ್ ಏನಿಲ್ಲ 2 ದಿವಸದಿಂದ ಮಾಡಿರೋದು ನಮ್ಗೆ ಗೊತ್ತಿದೆ. ಅವ್ರು ಯಾವ ರೀತಿ ನಮ್ಗೆ ಅನುಕೂಲ ಮಾಡಿಕೊಟ್ರು ಅಂತ. ಇದರಲ್ಲಿ ಯಾರು ಏನು ಕೂಡ ಸ್ವಲ್ಪ ಕೂಡ ಮನಸ್ಸು ನೋವಾಗದಂತೆ ಸಂತೋಷ ಪಡುವಂತ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ತುಂಬಾ ಅವರಿಗೆ ಧನ್ಯವಾದಗಳು. ಈಗ ಇದೇ ರೀತಿ ಮುಂದುವರ್ಸ್ಕೊಂಡು ಹೋದ್ರೆ ಅವ್ರಿಗೂ ತುಂಬಾ ಬರ್ಡನ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾಳೆ ದಿವಸ ಏನಾದ್ರೂ ಊಟದಿದ್ರೆ ಅದು ಒಂದು ನಾನ್ ಕೂಡ ಸ್ವಂತದಿಂದ ಇದ್ರನ್ನೇ ಮಾಡ್ಕೊಡ್ತೀನಿ ಒಂದು. ಆಮೇಲೆ ಅದ್ರ ಜೊತೆಗೆ ಈಗ ನಾವು ನಾಗೇಂದ್ರ ಸರ್ ಜೊತೆ ನಾನು ಈಗ ಮಾತನಾಡಿದ್ದೀನಿ. ಅವರು ಈಗ ಸಿಎಂ ಹತ್ರ ಮಾತನಾಡಿ ಮತ್ತೆ ಹಿಂದ್ಗಡೆ ನಿಮ್ಗೆ ಹೇಳ್ತೀನಿ ಅದು ಫ್ಲೈಟ್ಸ್ ಹೆಂಗೆ ಏನು ಅಂತ ಹೇಳಿದ್ದಾರೆ. ಈ ಘಟನೆಯಿಂದಾಗಿ ದುಬೈನಲ್ಲಿ ಸಿಲುಕಿಕೊಂಡಿದ್ದ ಹಲವಾರು ಕನ್ನಡಿಗರು ಕೂಡ ತುಂಬಾ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ತಮ್ಮದೇ ದೇಶದಿಂದ ದೂರದಲ್ಲಿದ್ದಾಗ ಇಂತಹ ಸಹಾಯ ದೊರಕುವುದು ನಿಜಕ್ಕೂ ದೊಡ್ಡ ವಿಷಯ ಅಂತ ಅವರು ಹೇಳಿದ್ದಾರೆ. ನಮ್ಗೆ ಇಲ್ಲಿ ತನಕ ನಾವು ಅತಂತ್ರರಾಗಿದ್ವಿ ಅಂತ ಹೇಳಿ ಬಂದ ದಿವಸದ ತಕ್ಷಣ ನಾವು ಅಂದ್ಕೊಂಡ್ವಿ, ನಾವು ವಿಡಿಯೋ ಮಾಡಿದ್ವಿ ಸತ್ಯ, ಅದನ್ನ ಹೊರಗಡೆ ಕಳಿಸಿದ್ದು ಸತ್ಯ. ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಯಾವತ್ತು ಭಾರ್ಗವ್ ಶರ್ಮಾ ಸರ್, ಆನಂದ್ ಕುಮಾರ್ ಅವರು, ದುಬೈ ಲೋಕ ಅವರು ಹಾಗೂ ಇಲ್ಲಿ ಬಹಳಷ್ಟು ಜನರು ಕೂಡ ಜೊತೆಗಿದ್ದು
ನಮ್ಗೆ ಅಲ್ಲಿಂದ ಇಲ್ಲಿ ತನಕ ನಮಗೆ ₹1 ಖರ್ಚಿಲ್ದರಣೆ ಊಟ ವಸತಿ ಅದೆಲ್ಲದಕ್ಕಿಂತ ಮಾನಸಿಕ ಧೈರ್ಯವನ್ನು ನೀಡಿದ ಕಾರಣಕ್ಕಾಗಿ ಎಲ್ಲರ ಪರವಾಗಿ ಅತ್ಯಂತ ವಿನಮ್ರ ಪೂರ್ವಕವಾಗಿರುವಂತಹ ನಮಸ್ಕಾರಗಳನ್ನು ಮಾಡ್ತೇನೆ. ದೇವರು ಆರೋಗ್ಯ, ಆಯುಷು ಮತ್ತು ಸಂಪತ್ತು ಎಲ್ಲವನ್ನು ಕೊಟ್ಟು ಇಂತಹ ಕ್ರಿಯೆಗಳನ್ನು ಮಾಡಲಿಕ್ಕೆ ದೇವರು ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ತಾ ನಮಸ್ಕಾರ. ಯಾವ ದೇಶದಲ್ಲಿ ಇದ್ರೂ ಸಂಕಷ್ಟದ ಸಮಯದಲ್ಲಿ ನಮ್ಮವರ ಜೊತೆ ನಿಲ್ಲೋದು ಎಷ್ಟು ಮಹತ್ವದ್ದು ಅನ್ನೋದನ್ನ ಈ ಘಟನೆ ಮತ್ತೊಮ್ಮೆ ಸಾಬೀತು ಮಾಡಿದೆ. ನಾವೆಲ್ಲರೂ ಕನ್ನಡಿಗರು ಅನ್ನೋ ಒಗ್ಗಟ್ಟಿನ ಭಾವನೆ ಮತ್ತೆ ಒಂದು ಬಾರಿ ಇಲ್ಲಿ ಕಾಣುತ್ತೆ. ಇದೀಗ ಸಾಮಾಜಿಕ ಜಾಲತಾಣಗಳಲ್ಲೂ ಮಾಧವ್ ಕಿರಣ್ ಮತ್ತು ಡ್ರೋನ್ ಪ್ರತಾಪ್ ಅವರ ಈ ಮಾನವೀಯ ಕಾರ್ಯಕ್ಕೆ ತುಂಬಾ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸಂಕಷ್ಟದಲ್ಲಿ ಸಿಲುಕಿದವರಿಗೆ ಸಹಾಯ ಮಾಡುವುದು ನಿಜಕ್ಕೂ ದೊಡ್ಡ ಸೇವೆ ಎಂದು ಹಲವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ನಮ್ಮ ಜೊತೆ ಎಲ್ಲರೂ ಇದ್ದಾರೆ, ಅದರಿಂದ ಬಹಳ ಧನ್ಯವಾದಗಳು. ಒಟ್ನಲ್ಲಿ ದುಬೈನಲ್ಲಿ ಸಿಲುಕಿಕೊಂಡಿರುವ ಕನ್ನಡಿಗರಿಗೆ ಸಹಾಯ ಮಾಡಿ ಅವರು ಸುರಕ್ಷಿತವಾಗಿ ಭಾರತಕ್ಕೆ ಹಿಂದಿರುಗುವವರೆಗೂ ಬೆಂಬಲ ನೀಡ್ತಾ ಇರುವ ಮಾಧವ್ ಕಿರಣ್ ಮತ್ತು ಡ್ರೋನ್ ಪ್ರತಾಪ್ ಅವರ ಕೆಲಸ ನಿಜಕ್ಕೂ ಶ್ಲಾಘನೀಯ. ಇಂಥ ಮಾನವೀಯತೆ ಇರುವ ಕನ್ನಡಿಗರು ನಮ್ಮಲ್ಲಿ ಇದ್ದಾರೆ ಅನ್ನೋದು ನಿಜಕ್ಕೂ ಹೆಮ್ಮೆ ಪಡುವಂತ ವಿಷಯ.